ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಸುದ್ದಿ 7 ಕನ್ನಡಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ರೈತರಿಗೆ 1 ಲಕ್ಷ ಸಾಲ ಮನ್ನಾ ಹಾಗೂ 18 ಜಿಲ್ಲೆಗಳ ಬರಪೀಡಿತ ಜಿಲ್ಲೆಗಳ ಪಟ್ಟಿ ಬಿಡುಗಡೆ ಆಗಿದೆ. ಹೌದು, ಹಾಗಾದ್ರೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ? ಹಾಗೆ 1 ಲಕ್ಷ ಸಾಲ ಮನ್ನಾ ಆಗೋದು ನಿಜನಾ? ಈ ಎಲ್ಲಾ ಮಾಹಿತಿಗಳ ಬಗ್ಗೆ ನಾನು ಸಂಪೂರ್ಣವಾದ ಈ 8 ನಿಮಿಷದ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಹಾಗೆ ಪ್ರತಿ ಎಕರೆಗೆ 5,000 ರೂಪಾಯಿ ಬರ ಪರಿಹಾರ ಸಿಗಲಿದೆ. ಹಾಗಾದ್ರೆ ಈ ಬರ ಪರಿಹಾರ ಹಣ ಯಾವಾಗ ಜಮಾ ಆಗಲಿದೆ? ಹಾಗೆ ಈ ಬರಪೀಡಿತ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆ ಇದೆಯಾ? ಇದ್ರೆ ಹೇಗೆ ಚೆಕ್ ಮಾಡೋದು? ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲಿ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವು ಯಾವ ಜಿಲ್ಲೆಯಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಸುದ್ದಿ 7ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೈತರ 1 ಲಕ್ಷ ಸಾಲ ಮನ್ನಾ ಹಾಗೂ 18 ಜಿಲ್ಲೆಗಳಿಗೆ ಬರಪೀಡಿತ ಜಿಲ್ಲೆಗಳು ಎಂದು ಘೋಷಣೆಯನ್ನ ಮಾಡಲಾಗಿದೆಯಾ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸಿಕೊಡ್ತೇನೆ. ಈ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆ ಇದೆಯಾ? ಇದ್ರೆ ಹೇಗೆ ಚೆಕ್ ಮಾಡೋದು? ಎಲ್ಲವನ್ನು ಕೂಡ ನಾನು ಒಂದೊಂದಾಗಿ ಇಲ್ಲಿ ತಿಳಿಸಿಕೊಡ್ತೇನೆ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಎಲ್ಲ ರೈತ ಬಾಂಧವರಿಗೂ ಇವತ್ತಿನ ಈ ಒಂದು ಅತಿ ಮುಖ್ಯವಾದ ಅಪ್ಡೇಟ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ದೊಡ್ಡ ಸುದ್ದಿ ಸಿಕ್ಕಾಪಟ್ಟೆ ಹಾದಾಡ್ತಾ ಇದೆ. ಅದೇನಪ್ಪ ಅಂತಂದ್ರೆ, ರಾಜ್ಯದಲ್ಲಿ ರೈತರ 1 ಲಕ್ಷ ರೂಪಾಯಿ ಕೃಷಿ ಸಾಲ ಮನ್ನಾ ಫಿಕ್ಸ್ ಆಯಿತು ಹಾಗೂ 18 ಜಿಲ್ಲೆಗಳನ್ನ ಈಗಾಗಲೇ ಬರಪೀಡಿತ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಅನ್ನೋ ಸುದ್ದಿ ಕೇಳ್ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ದಯವಿಟ್ಟು ನೀವು ಯಾವ ಜಿಲ್ಲೆಯಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದು ನಿಜನಾ? ನಿಜವಾಗ್ಲೂ ಸರ್ಕಾರ 1 ಲಕ್ಷ ರೂಪಾಯಿನೂ ಸಾಲ ಮನ್ನಾ ಮಾಡೋಕೆ ಒಪ್ಪಿಕೊಂಡಿದೆಯಾ? ಒಂದ್ ವೇಳೆ ಸಾಲ ಮನ್ನಾ ಆದ್ರೆ ಯಾವ್ಯಾವ ಬ್ಯಾಂಕ್ಗಳ ಸಾಲ ಮನ್ನಾ ಆಗುತ್ತೆ? ಹಾಗೇನೆ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ತಾಲೂಕು ಈ ಬರಪೀಡಿತ ಪಟ್ಟಿಯಲ್ಲಿ ಇದೆಯಾ ಅಥವಾ ಇಲ್ವಾ? ಈ ಎಲ್ಲಾ ಪ್ರಶ್ನೆಗಳಿಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಗ್ರೌಂಡ್ ರಿಯಾಲಿಟಿ ಸಮೇತ ಪಕ್ಕಾ ಮಾಹಿತಿಯನ್ನು ನಾನು ಎಳೆಯಾಗಿ ಬಿಡಿಸಿಕೊಡ್ತೇನೆ. ವಿಡಿಯೋ ತುಂಬಾನೇ ಮುಖ್ಯವಾಗಿದೆ. ನೀವು ದಯವಿಟ್ಟು ನಮ್ಮ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದ್ರೆ ಮಧ್ಯದಲ್ಲಿ ಹೇಳುವಂಥ ಮಾಹಿತಿ ನಿಮಗೆ ಸ್ಕಿಪ್ ಮಾಡಿದ್ರೆ ಅದು ಅರ್ಥವಾಗುವುದಿಲ್ಲ. ಹಾಗೆ ಈ ಮಾಹಿತಿನ ಪ್ರತಿಯೊಬ್ಬ ರೈತ ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಊರಲ್ಲಿರುವ ಎಲ್ಲ ವಾಟ್ಸಪ್ ಗ್ರೂಪು ಹಾಗೂ ನಿಮ್ಮ ವಾಟ್ಸಪ್ ಸ್ಟೋರಿಗೆ ಹಾಗೆ ಸ್ಟೇಟಸ್ ಅನ್ನ ಹಾಕಿ. ಮೊದಲಾಗಿ ಇವತ್ತು ಎಲ್ಲರ ಬಯಲು ಓಡಾಡ್ತಿರೋ ಆ 1 ಲಕ್ಷ ಸಾಲ ಮನ್ನಾ ವಿಚಾರಕ್ಕೆ ಬರೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬಾರಿ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮುಂಗಾರು ಮಳೆ ಸಂಪೂರ್ಣ ಕೈ ಕೊಟ್ಟಿದೆ. ಬಿತ್ತನೆ ಮಾಡಿದ ಬೆಳೆಗಳೆಲ್ಲ ಹೊಲದಲ್ಲಿ ಒಣಗಿ ಹೋಗ್ತಾ ಇವೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ, ಸಾಲದ ಸುಳಿಗೆ ಸಿಲುಕಿದ್ದಾರೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರ 50,000ದಿಂದ 1 ಲಕ್ಷದವರೆಗೆ ಕೃಷಿ ಸಾಲ ಮನ್ನಾ ಮಾಡ್ತಾ ಇದೆ ಅಂತ ಕೆಲವರು ಪೋಸ್ಟ್ ಹಾಕಿ ಜನರಲ್ಲಿ ಗೊಂದಲ ಮೂಡಿಸ್ತಾ ಇದ್ದಾರೆ. ಆದ್ರೆ ಇದರ ಅಸಲಿ ಸತ್ಯ ಏನ್ ಗೊತ್ತಾ? ಸ್ಪಷ್ಟವಾಗಿ ತಿಳ್ಕೊಳ್ಳಿ ಸ್ನೇಹಿತರೆ. ಇದುವರೆಗೂ ಕರ್ನಾಟಕ ಸರ್ಕಾರವಾಗಲಿ, ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ಕೃಷಿ ಸಚಿವರಾಗಲಿ ಅಧಿಕೃತವಾಗಿ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಎಲ್ಲೂ ಕೂಡ ಘೋಷಣೆ ಮಾಡಿಲ್ಲ. ಹಾಗಾದ್ರೆ ಈ ಸುದ್ದಿ ಯಾಕೆ ಬಂತು? ಹೌದು ಸ್ನೇಹಿತರೆ, ರೈತ ಸಂಘಟನೆಗಳು ಮತ್ತು ವಿರೋಧ ಪಕ್ಷಗಳು ಸರ್ಕಾರಕ್ಕೆ ಗಡುವು ಕೊಟ್ಟಿವೆ. ರೈತರಿಗೆ ಎಕರೆಗೆ 50,000 ರೂಪಾಯಿ ಬರ ಪರಿಹಾರ ಕೊಡಬೇಕು ಮತ್ತು ಇದರ ಜೊತೆಗೆ ಕರ್ನಾಟಕ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸೊಸೈಟಿಗಳಲ್ಲಿ ರೈತರು ಮಾಡಿರುವ ಬೆಳೆ ಸಾಲಗಳನ್ನ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅಂತ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇವೆ. ಸರ್ಕಾರದ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆಗಳು ಆಗ್ತಾ ಇವೆ. ಇದು ಹೊರತು ಇನ್ನೂವರೆಗೂ ಕೂಡ ಯಾವುದೇ ಅಧಿಕೃತ ಘೋಷಣೆಯನ್ನ ಅಥವಾ ಆದೇಶ ಹೊರಬಿದ್ದಿಲ್ಲ. ಹಾಗಾಗಿ ಅನಧಿಕೃತ ವದಂತಿಗಳನ್ನ ಯಾರು ಕೂಡ ನೀವು ನಂಬಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸಾಲ ಮನ್ನಾ ಘೋಷಣೆ ಆಗಿಲ್ಲ ಅಂತಂದ್ರೂ ಸರ್ಕಾರ ಬರ ಪರಿಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಿ ಸದ್ಯಕ್ಕೆ ರಾಜ್ಯದ 30 ಜಿಲ್ಲೆಗಳಿಗೂ ಪ್ರತ್ಯೇಕ ಸಚಿವರು ಮತ್ತು ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿ ಪ್ರತಿಯೊಂದು ತಾಲೂಕಿಗೂ ಖುದ್ದು ಭೇಟಿ ಕೊಟ್ಟು ಬರ ಪರಿಶೀಲನೆ ನಡೆಸೋಕೆ ಆದೇಶ ಮಾಡಿದ್ದಾರೆ. ಹಾಗಾದ್ರೆ ನಿಮ್ಮ ಊರಿಗೆ ಅಥವಾ ಹೊಲಕ್ಕೆ ಅಧಿಕಾರಿಗಳು ಬಂದಾಗ ಏನೆಲ್ಲ ಪರಿಶೀಲನೆ ಮಾಡ್ತಾರೆ, ಅದನ್ನ ನೀವು ಹೇಗೆ ತಿಳಿದುಕೊಳ್ಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ. ಮೊದಲದಾಗಿ ಬಿತ್ತನೆ ನಷ್ಟದ ಲೆಕ್ಕವನ್ನ ಮಾಡ್ತಾರೆ. ಹೌದು, ನಿಮ್ಮ ಜಮೀನಿನಲ್ಲಿ ಎಷ್ಟು ಬಾರಿ ಬಿತ್ತನೆ ಮಾಡಿದ್ರಿ
ಕೆಲವೊಬ್ರು ಮಳೆ ಬರಲಿ ಅಂತ ಎರಡೆರಡು ಬಾರಿ ಬಿತ್ತನೆ ಮಾಡಿ ಬೀಜ ಗೊಬ್ಬರಕ್ಕೆ ಸುಮಾರು 30,000ದಿಂದ 40,000ವರೆಗೆ ಖರ್ಚು ಮಾಡಿ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಈ ಖರ್ಚು ವೆಚ್ಚದ ಲೆಕ್ಕವನ್ನ ಅಧಿಕಾರಿಗಳು ನೋಟ್ ಮಾಡಿರ್ತಾರೆ. ನಂತರ ಬೋರ್ವೆಲ್ ಮತ್ತು ಬಾವಿಗಳ ಸ್ಥಿತಿ ಹೌದು. ನಿಮ್ಮ ಹೊಲದಲ್ಲಿರುವ ಕೊಳವೆ ಬಾವಿ ಅಂದ್ರೆ ಬೋರ್ವೆಲ್ ಅಥವಾ ತೆರೆದ ಬಾವಿಯಲ್ಲಿ ನೀರಿನ ಮಟ್ಟ ಎಷ್ಟಿದೆ, ಇರೋ ನೀರು ಮುಂದಿನ ಬೇಸಿಗೆವರೆಗೂ ಅಥವಾ ವರ್ಷವಿಡೀ ಸಾಕಾಗುತ್ತಂತ ಚೆಕ್ ಮಾಡ್ತಾರೆ. ಕೆರೆ ಮತ್ತು ಕೆನಾಲ್ ನೀರಿನ ಮಟ್ಟ ಹೌದು. ನಿಮ್ಮ ಊರಿನಲ್ಲಿ ಕೆರೆಗಳು ಎಷ್ಟು ಇವೆ, ಹಾಗೆ ಕೆರೆಯಲ್ಲಿ ನೀರು ಎಷ್ಟು ಇದೆ, ಆ ಭಾಗದಲ್ಲಿ ಹರಿಯೋ ನಾಲೆ ಅಥವಾ ಕೆನಾಲ್ಗಳಲ್ಲಿ ನೀರು ಸರಿಯಾಗಿ ಬಿಟ್ಟಿದ್ದಾರಾ ಇಲ್ವಾ ಅನ್ನೋದನ್ನ ಅಲ್ಲಿ ದಾಖಲಿಸ್ಕೊಳ್ತಾರೆ. ಇನ್ನು 4ನೇದಾಗಿ ಮಳೆ ಕೊರತೆ ಅಂಕಿಅಂಶಗಳನ್ನ ಲೆಕ್ಕಾಚಾರ ಮಾಡ್ತಾರೆ. ಹೌದು, ನಿಮ್ಮ ತಾಲೂಕು ಮತ್ತು ಹೋಬಳಿಯಲ್ಲಿ ವಾಡಿಕೆಗಿಂತ ಎಷ್ಟು ಮಳೆ ಆಗಬೇಕಿತ್ತು, ವಾಸ್ತವದಲ್ಲಿ ಎಷ್ಟು % ಮಳೆ ಕೊರತೆ ಆಗಿದೆ ಅನ್ನೋದನ್ನ ಕಂದಾಯ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಒಟ್ಟಾಗಿ ಪರಿಶೀಲನೆ ಮಾಡ್ತಾರೆ. ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಸ್ಥಳೀಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ DC ಅವರಿಗೆ ಮತ್ತು ಸರ್ಕಾರಕ್ಕೆ ಸಂಪೂರ್ಣ ವರದಿಯನ್ನು ಸಲ್ಲಿಸ್ತಾರೆ. ಹಾಗೆ 18ರಿಂದ 21 ಜಿಲ್ಲೆಗಳಿಗೆ ಬರಪೀಡಿತ ಜಿಲ್ಲೆಗಳು ಘೋಷಣೆಯನ್ನ ಮಾಡಿದ್ದಾರೆ ಎಂಬುದು ಕೇಳಿ ಬರ್ತಾ ಇದ್ದಾರೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳು? ಹೌದು, ಪ್ರಾಥಮಿಕ ಸಮೀಕ್ಷೆ ಮತ್ತು ಮಳೆಯ ಕೊರತೆಯ ಅಂಕಿಅಂಶಗಳ ಆಧಾರದ ಮೇಲೆ ರಾಜ್ಯದ ಸುಮಾರು 18ರಿಂದ 21 ಜಿಲ್ಲೆಗಳು ತೀವ್ರ ಬರಪೀಡಿತನ ಎದುರಿಸ್ತಾ ಇವೆ. ಅದರಲ್ಲೂ ಕೂಡ ಮುಖ್ಯವಾಗಿ ಈ ಕೆಳಗಿನ ಜಿಲ್ಲೆಗಳು ಮುಂಚೂಣಿಯಲ್ಲಿವೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಲಬುರಗಿ, ಬೀದರ, ಹಾವೇರಿ ಹಾಗೂ ವಿಜಯನಗರ ಜಿಲ್ಲೆಗಳು ಇಲ್ಲಿ ಬಿತ್ತನೆ ಮಾಡಿದ ಹೆಸರು, ಉದ್ದು, ಸೋಯಾಬೀನ್ ಮುಂತಾದ ಬೆಳೆಗಳು ಮಳೆ ಇಲ್ಲದೆ ನೆಲಕಚ್ಚಿವೆ. ಇನ್ನು 2ನೇದಾಗಿ ಮಧ್ಯ ಮತ್ತು ಮಲೆನಾಡು ಭಾಗ, ದಾವಣಗೆರೆ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳು ಮಲೆನಾಡು ಭಾಗದಲ್ಲಿ ವಾಡಿಕೆಗಿಂತ -40ಕ್ಕಿಂತ ಹೆಚ್ಚು ಮಳೆ ಕೊರತೆ ಎದುರಾಗ್ತಾ ಇವೆ. ಇನ್ನು ದಕ್ಷಿಣ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮೈಸೂರು, ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳು, ಈ ಭಾಗಗಳಲ್ಲೂ ಕೂಡ ಜಲಾಶಯಗಳಿಗೆ ನಿರೀಕ್ಷೆ ಒಳಹರಿವು ಬಂದಿಲ್ಲ. ಸ್ನೇಹಿತರೆ, ನೆನಪಿರಲಿ, ಇದು ಕೇವಲ ಪ್ರಾಥಮಿಕ ಅಂದಾಜು ಪಟ್ಟಿ ಅಷ್ಟೇ. ನಿಮ್ಮ ತಾಲೂಕು ಅಥವಾ ಜಿಲ್ಲೆ ಹೆಸರು ಇಲ್ಲದಿದ್ದರೂ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಧಿಕಾರಿಗಳು ಸಂಪೂರ್ಣ ತಾಲೂಕುವಾರು ಸರ್ವೆ ಮುಗಿದ ನಂತರ ಸಂಪುಟ ಉಪಸಮಿತಿ ಸಭೆಯಲ್ಲಿ ಚರ್ಚಿಸಿ ಅಂತಿಮ ಬರಪೀಡಿತ ತಾಲೂಕುಗಳ ಗೆಜೆಟ್ ಅಧಿಸೂಚನೆ ಹೊರಬೀಳಲಿದೆ. ರೈತರು ಇನ್ನು ಈಗಲೇ ಮಾಡಿಕೊಳ್ಳಬೇಕಾದ ಸಿದ್ಧತೆಗಳು ಏನು? ಸರ್ಕಾರದಿಂದ ಬರ ಪರಿಹಾರ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕು ಅಂತಂದ್ರೆ ನೀವು ಈಗಲೇ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ನೀವು ಸರಿಪಡಿಸಿ ಇಟ್ಕೊಳ್ಬೇಕು. ಮೊದಲನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನೀವೊಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಸರ್ಕಾರದ ಯಾವುದೇ ಪರಿಹಾರ ಹಣ ಈಗ DBT ಮೂಲಕ ನೇರವಾಗಿ ಖಾತೆಗೆ ಜಮಾ ಆಗುವಂಥದ್ದು. ಇನ್ನು 2ನೇದಾಗಿ ನಿಮ್ಮ ಜಮೀನಿನ ಪಹಣಿ ಮತ್ತು ಫ್ರೂಟ್ ID FID ಅಪ್ಡೇಟ್ ಆಗಿರಬೇಕು. ನಂತರ ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ನಿಮ್ಮ ಬೆಳೆ ವಿವರ ಸರಿಯಾಗಿ ನಮೂದು ಆಗಿದೆಯಾ ಅನ್ನೋದನ್ನ ನೀವಲ್ಲಿ ಖಚಿತಪಡಿಸ್ಕೊಳ್ಬೇಕು. ಇನ್ನು ಒಟ್ಟಾರೆಯಾಗಿ ಹೇಳೋದಾದ್ರೆ ಸಾಲ ಮನ್ನಾದ ಬಗ್ಗೆ ಇನ್ನೂ ಕೂಡ ಸರ್ಕಾರದಿಂದ ಅಧಿಕೃತ ಘೋಷಣೆ ಬಂದಿಲ್ಲ. ಆದರೆ ಬರ ಪರಿಶೀಲನಾ ಕಾರ್ಯ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರ ಬರ ಪರಿಹಾರ ಪ್ಯಾಕೇಜ್ ಮತ್ತು ಅಧಿಕೃತ ಬರಪೀಡಿತ ಪ್ರದೇಶಗಳ ಪಟ್ಟಿಯನ್ನ ರಿಲೀಸ್ ಮಾಡಲಿದೆ. ಸರ್ಕಾರದಿಂದ ಯಾವುದೇ ಅಧಿಕೃತ ಆದೇಶ ಅಥವಾ ಹೊಸ ಅಪ್ಡೇಟ್ ಬಂದ ತಕ್ಷಣ ನಾವು ಮತ್ತೊಂದು ಸ್ಪಷ್ಟವಾದ ವಿಡಿಯೋ ಮೂಲಕ ನಿಮಗೆ ಮುಂದೆ ನಾನು ತಿಳಿಸ್ಕೊಡ್ತೇನೆ. ಈ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಊರಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೂ ಕೂಡ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ರೈತ ಬಾಂಧವರು ಕೂಡ ಧನ್ಯವಾದಗಳು. ನಮಸ್ಕಾರ.